ಹಾಯ್ ಹಲೋ ಶರಣ್ರಿ ಎಲ್ಲರಿಗೂ. ನಾನು ನಿಮ್ಮ ಅಕ್ಷತಾ ಬಸವರಾಜ್ ಕುಂದಾನಗರಿ ಕನ್ನಡತಿ. ಹೆಂಗದೇರಿ ಎಲ್ಲರೂ? ನಾನಂತೂ ಆರಾಮದೀನಿ, ನೀವು ಆರಾಮದೇರಿ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಿವಾಗ ಊರಿಗೆ ಬಂದಿದ್ದೀವಿ. ನಾವು ಬೆಳಗ್ಗೆನ 4 ಗಂಟೆಗೆ ಎದ್ದುಬಿಟ್ಟು ಮಣಿ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿ ನಾವಿವಾಗ ಊರಿಗೆ ಹೊಂಟಿದ್ದೇವೆ ರೀ, ಹಾಸನಕ್ಕೆ. ಯಾಕಂದ್ರೆ ಮಣಿ ದೇವ್ರದ ಯುಗಾದಿ ಹಬ್ಬದಾಗ ತೇರು ಮತ್ತು ಕೆಂಡೋತ್ಸವ ಐತಿ ಅಂತ ಎಲ್ಲ ರೆಡಿಯಾಗಿ ನಾವಿವಾಗ ಬೆಳಗ್ಗೆನ ಲಘುನ ಮನೆ ಬಿಟ್ವಿ. ಯಾಕಂದ್ರೆ ನಮ್ದು 7 ಗಂಟೆಗೆ ಅಂತಂದ್ರೆ ಬಸ್ ಇತ್ತು. ಮನೆಯಿಂದ ಹೋಗೋಕೆ 1 ಅವರ್ ಬೇಕು. 6 ಗಂಟೆಗೆ ನಾವು ಬುಕ್ಕಿಂಗ್ ಮಾಡಿದ್ವಿ. ನೋಡಿರಿ ಎಷ್ಟು ಎಲ್ಲರೂ ಊರಿಗೆ ಹೋಗೋರ ಜನ ಫುಲ್ ರಶ್ ಇರೋದ್ರಿಂದ ನಾವೇನು ಮಾಡಿದ್ವಿ, ಮೊದಲನೇ ಬುಕ್ಕಿಂಗ್ ಮಾಡಿರೋದ್ರಿಂದ ನಮ್ಗೆ ಆರಾಮಾಗಿ ಸೀಟ್ ಸಿಕ್ತು. ಇಲ್ಲಾಂದರೆ ಇದೇ ಥರ ಪರಿಸ್ಥಿತಿ ನೋಡಿರಿ, ಫುಲ್ ರಶ್ ಇತ್ತು. ಅಲ್ಲಿ ಮೆಟ್ಲ ಹತ್ರ ಎಲ್ಲ ಕೂತ್ಕೊಂಡು ಊರಿಗೆ ಬಂದಿದ್ದಾರೆ. ಸೊ ನಾವಿವಾಗ ಊರಿಗೆ ಬಂದು ರೀಚ್ ಆದ್ವಿ. ಬಂದವ್ರನ್ನ ಫಸ್ಟ್ ನಾವು 12 ಗಂಟೆ ಆಗಿತ್ತಲ್ಲ, ಊಟ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯಾಗೂ ಎಲ್ಲ ಕಾಯತ್ತಿದ್ರು. ಚೆಂದಂಗೆ ಹಬ್ಬದ ಊಟ, ಹೋಳ್ಗೆ, ಕೋಸಂಬರಿ, ಚಿತ್ರಾನ್ನ, ಆಮೇಲೆ ಅನ್ನ ಸಾಂಬಾರು, ವಡೆ ಎಲ್ಲನೂ ಊಟ ಮಾಡಿ ಮಸ್ತಂಗೆ ಮಧ್ಯಾಹ್ನ ನಿದ್ದೆ ಮಾಡಿದ್ವಿ ರೀ. ನಿದ್ದೆ ಮಾಡಿದ ಮೇಲೆ ನಮ್ಗೆ ಸಾಯಂಕಾಲ ಏನರ ವಿಡಿಯೋ ಮಾಡಬೇಕು, ಎಲ್ಲರೂ ಹೊರಗೆ ಹೋಗ್ಬೇಕು, ಆಗಲಿಲ್ಲ. ಇಷ್ಟು ಗಾಳಿ ಮಳೆ ಬಂತಲ್ಲ, ಮಳೆ 1-2 ಹನಿ ಬಿತ್ತು. ಫುಲ್ಲು ಗಾಳಿ ನೋಡಿರಿ. ಗೊತ್ತಿಲ್ಲ ಇದು ಯಾವ ಥರ ಮಳೆ ಆಗತ್ತೈತೆ ಅಂತಂದ್ರೆ, ಈ ನಡುಕ್ಕೆ ಮಾರ್ಚ್ನಾಗ ಈ ಬೇಸಿಗೆ ಒಳಗೆ ಇದೆಂಥ ಮಳೆ ಅಂತೂ ಗೊತ್ತಿಲ್ಲ. ಯುಗಾದಿ ಹಬ್ಬಕ್ಕೆ ಒಂದು ಸ್ವಲ್ಪ ಮಳೆ ಬರ್ತೈತಿ, ಬಟ್ ಇದಂತರೂ ವಿಚಿತ್ರ ಮಳೆ, ಏನೂ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಸಾಯಂಕಾಲ ದೇವ್ರಿಗೆ ಹೋಗೋಣ ಅಂತ, ಅಲ್ಲೇ ಮನೆ ಹತ್ರ ದೇವ್ರಿಗೆ ಹೋಗೋಣ ಅಂತ ರಾಘವೇಂದ್ರ ಸ್ವಾಮಿ ಮಠ ಇತ್ತು, ಅಲ್ಲಿ ಹೋಗಿದ್ರು ನಾವು. ಕರೆಂಟ್ ಬೇರೆ ಇರಲಿಲ್ಲ, ಎಲ್ಲ ಕಡೆ ಕರೆಂಟ್ ತೆಗ್ದಿದ್ರು. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ ನಾವು. ಅಲ್ಲೇ ಭರತನಾಟ್ಯ ನಡೆದಿತ್ತು. ಒಂದು ಸ್ವಲ್ಪ ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ನಾನು ಇದನ್ನು. ಸೊ ಸಾಂಗ್ ಎಲ್ಲ ಏನು ಹಾಕೋಕ್ಕಾಗೋದಿಲ್ಲ, ಯಾಕಂತಂದ್ರೆ ಕಾಪಿರೈಟ್ ಬರ್ತೈತಿ. ಅದಕ್ಕೋಸ್ಕರ ಜಸ್ಟ್ ನಾನು ವಾಯ್ಸ್ ಓವರ್ ಕೊಟ್ಟು ಹೇಳತ್ತೀನಿ. ಸೊ ನೆಕ್ಸ್ಟ್ ಡೇ ನಾನು ವೀಡಿಯೋ ಮಾಡಿ. ನಾವಿವಾಗ ಹೊರಟಿರೋದು ನಮ್ಮ ಮನೆ ದೇವ್ರ ರಥ ಐತ್ರಿ. ಇವತ್ತು ನಾವು ಅಲ್ಲಿ ರಥೋತ್ಸವಕ್ಕೆ ಹೊಂಟಿದ್ದೀವಿ. ಇಲ್ಲಿ ಹಾಸನದಿಂದ ಒಂದು 10-15 ನಿಮಿಷದ ದಾರಿ ಅಷ್ಟೇ. ನಾವಿವಾಗ ಆಟೋದಿಂದ ಹೊಂಟಿದ್ವಿ. ಬಿಸಿಲು ಭಾಳ ಇತ್ತು, ಬೇಗ ಹೋಗಿ ಬರಬೇಕು ಅಂತ ನಾವಿಲ್ಲಿ ಮಾರ್ಕೆಟ್ನಾಗ ಹೂ ತೊಗೊಂಡು ಹೊಂಟ್ವಿ. ಯಾಕಂತಂದ್ರೆ ಆಲ್ರೆಡಿ ಜನ ಭಾಳ ರಶ್ ಆಗಿರ್ತಾರೆ, ಬೇಗ ಹೋತಂದ್ರೆ ಬೇಗ ಬರ್ಬೋದು ಅಂತ. ನಾವಿವಾಗ ಇಲ್ಲಿ ನಮ್ಮ ಮಣಿದೇವರಾದ ಉದ್ಭವ ರಾಮೇಶ್ವರ ಮತ್ತು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಆಮೇಲೆ ಇಲ್ಲೇ ಪಕ್ಕದಲ್ಲೇನ ಇದು ಉದ್ಭವ ರಾಮೇಶ್ವರ ಮತ್ತು ಇಲ್ಲೇ ಪಕ್ಕದಲ್ಲೇನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಐತಿ. ನಾವು ಎರಡೂ ಕಡೆ ನಮಸ್ಕಾರ ಮಾಡಿಕೊಂಡು, ಅಂದ್ರೆ ಭಾಳ ರಶ್ ಇತ್ತು. ಇನ್ನೂ ರಶ್ ಆಗ್ತೈತಿ. ಈಗ ಒಂದು ಸ್ವಲ್ಪ ಜನ ಇದ್ದರು, ಇದಕ್ಕಂತೂ ಮತ್ತು ಇವಾಗ ಇದೆಲ್ಲ ತೇರಿನ ಟೈಮ್ ಐತಿ, ಇನ್ನೂ 2 ಅವರ್ ಇತ್ತು ಅಂತ. ಅದಕ್ಕೋಸ್ಕರ ನಾವೆಲ್ಲ ದರ್ಶನ ಮಾಡಿಕೊಂಡು ಇವಾಗ ಇಲ್ಲಿ ಹಂಗೆ ಅಂದರೆ ದೇವಸ್ಥಾನದ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ನಾನು. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ದೇವಸ್ಥಾನ ಒಂದು 1250 ವರ್ಷದ ಹಿಂದಿನ ಇತಿಹಾಸ ಹೊಂದೈತಿ ಈ ದೇವಸ್ಥಾನ. ಇದು ಉದ್ಭವ ರಾಮೇಶ್ವರ ಹೆಸರು ಹೇಳುವಂಗನ ಒಳಗಡೆ ಇರೋವಂಥ ಲಿಂಗ ದೇವಸ್ಥಾನ, ದೇವರು ಸಿಕ್ಕಿರೋದು ಉಳುಮೆ ಮಾಡುವಾಗ, ಹೊಲ ಉಳುಮೆ ಮಾಡುವಾಗ ಸಿಕ್ಕಿರುವಂಥ ದೇವರು. ಅದರಿಂದ ಉದ್ಭವ ರಾಮೇಶ್ವರ ಅಂತ ಹೆಸರು ಬಂದೈತಿ. ಇವಾಗ್ಲೂ ಸಹಿತ ಅಭಿಷೇಕ ಮಾಡುವಾಗ ಕಾಣ್ತೈತಂತ್ರಿ. ದೇವಸ್ಥಾನ 1250 ವರ್ಷದ ಹಳೆ ದೇವಸ್ಥಾನ ಆಗಿರೋದ್ರಿಂದ, ಇದು ಮೊದಲು ಅಂದರೆ ಉಳುವಾಗಿ ಸಿಕ್ಕಾಗ ಇಲ್ಲಿ ದೇವಸ್ಥಾನ ಕಟ್ಟಿದ್ರಂತ. ದೇವಸ್ಥಾನ ಕಟ್ಟಿದಾಗ ಇದು ಮಣ್ಣಿನ ದೇವಸ್ಥಾನ ಕಟ್ಟಿದ್ರಂತ. 400 ವರ್ಷ ಇದು ಮಣ್ಣಿನ ದೇವಸ್ಥಾನ ಇತ್ತಂತ. ಅದ್ರ ಮೇಲೆ 800 ವರ್ಷಕ್ಕೆ ಹೊಯ್ಸಳರ ಕಾಲದಲ್ಲಿ ಕಲ್ಲಿನಿಂದ ದೇವಸ್ಥಾನ ಕಟ್ಟಿದ್ರಂತ.
ಅದಾದಮೇಲೆ ಇವಾಗ ಜೀರ್ಣೋದ್ಧಾರ ಮಾಡಬೇಕು ಅಂತ 2014ರಿಂದ 2023ರವರೆಗೂ ಇದನ್ನು ಮರುನಿರ್ಮಾಣ ಮಾಡಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ ದೇವಸ್ಥಾನನ. ಇದು ಜೀರ್ಣೋದ್ಧಾರ ಮಾಡೋಕೆ ಇಲ್ಲ ಅಂದರೂ 9ರಿಂದ 10 ವರ್ಷ ತಗೊಂತು. ಇವಾಗ ಇದನ್ನು ಎಷ್ಟು ಚೆನ್ನಾಗಿ ದೇವಸ್ಥಾನ ಮಾಡಿದ್ದಾರೆ ಎಲ್ಲ ಭಕ್ತರ ಕಡೆಯಿಂದ. ಇವಾಗ ಇಲ್ಲಿ ದೇವಸ್ಥಾನದ ಒಳಗಡೆಯಿಂದ ಉತ್ಸವ ಮೂರ್ತಿಗಳು ಹೊರಗಡೆ ಬಂದವು. ಇವಾಗ ಇವೆಲ್ಲ ದೇವಸ್ಥಾನದ ಸುತ್ತ ಒಂದು ಸುತ್ತು ತಿರುಗಿ ಹೋಗಿ ಮತ್ತೆ ರಥದೊಳಗೆ ಕೂರಿಸ್ತಾರೆ ಉತ್ಸವ ಮೂರ್ತಿನ. ಇದು ತೇರು ಬಂದು ಯುಗಾದಿ ಆದ ಮಾರನೇ ದಿನ ಬಿದಿಗೆ ದಿನ ರಥ ಇರ್ತೈತಿ. ಆಮೇಲೆ ತೆದಿಗೆ ದಿನ ಕೆಂಡೋತ್ಸವ ಇರ್ತೈತಿ. ಅವತ್ತು ರಾಮೇಶ್ವರ, ಪಾರ್ವತಿ ದೇವಿ ಮತ್ತು ವೀರಭದ್ರೇಶ್ವರನ ಕೆಂಡೋತ್ಸವ ಮಾಡ್ತಾರೆ. ಅದು ಇಲ್ಲೇ ವೀರಭದ್ರೇಶ್ವರ ದೇವಸ್ಥಾನ ಐತಲ್ಲ ಅದ್ರ ಮುಂದ್ಗಡೆನ ಕೆಂಡೋತ್ಸವ ಮಾಡ್ತಾರಂತೆ. ನೋಡ್ರಿ, ಈಗ ದೇವಸ್ಥಾನದಿಂದ ಒಂದು ಪ್ರದಕ್ಷಿಣೆ ಸುತ್ತು ಮುಗಿಸ್ಕೊಂಡು ಬಂದು ಉತ್ಸವ ಮೂರ್ತಿ ಮತ್ತು ಇನ್ನುಳಿದ ದೇವ್ರುಗಳೆಲ್ಲ ಒಂದು ಪ್ರದಕ್ಷಿಣೆ ಕಂಪ್ಲೀಟ್ ಮಾಡ್ಕೊಂಬಂದು ಈ ಕಡೆ ಇವಾಗ ತೇರ್ ಹತ್ರ ಬಂದು ನಾವು ಈ ಕಡೆ ಬಂದ್ವಿ. ಅವೆಲ್ಲ ದೇವರು ಊರು ಒಳಗಡೆ ಹೋದ್ವೇನೋ, ಅದಕ್ಕೆ ನಾವು ಇಲ್ಲೇ ನಿಂತು ಒಂದು ಸ್ವಲ್ಪ ವಿಡಿಯೋ ಮಾಡತ್ತಿದ್ನಿ. ಅಲ್ಲಿ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಒಳಗೆ ನನಗೆ ಕೋಲಾಟ ಸೌಂಡ್ ಕೇಳಿಸತ್ತಿತ್ತು. ಕೋಲಾಟ ಆಡತ್ತಿದ್ರು. ಬರ್ರಿ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಯಾರು ಕೋಲಾಟ ಎಷ್ಟು ಚಂದ ಆಡತ್ತಿದ್ರು. ತೇರಿನ ಮುಂದೆ ಎಲ್ಲ ಸಿದ್ಧತೆ ಮಾಡ್ಕೊಳತ್ತಾರ ರೀ. ಕರ್ಪೂರ ಹಚ್ಚತ್ತಾರ. ಇಲ್ಲಿಂದ ಇಲ್ಲಿ ಬಾಳೆಕಂದು ನೆಟ್ಟಿದಾರೋ, ಇಲ್ಲಿಂದ ಹಿಡಿದು ತೇರ್ವರೆಗೂ ಎಲ್ಲ ಕರ್ಪೂರದ ಗುಂಪಿ ಎಲ್ಲ ಮಾಡಿದಾರೋ. ತೇರು ಹೊರಡುವಾಗ ಈ ಥರ ಇಲ್ಲಿ ಕರ್ಪೂರ ಹಚ್ಚಿ ಆಮೇಲೆ ಬಾಳೆಕಂದನ್ನು ಕಡಿತಾರ. ಆವಾಗ ತೇರು ಹೊರಡ್ತೈತಿ ಇಲ್ಲಿಂದ. ಕರ್ಪೂರ ಎಲ್ಲ ಇದನ್ನಾದ್ಮೇಲೆ ಬಾಳೆಕಂದು ಕಡಿದು ಇಲ್ಲಿಂದ ತೇರು ಎಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಗೀಜೆ ಎಲ್ಲ ಮಾಡಿ ಕೊಡಿಲೆ ಪ್ರದೀಪ್ ಅಂತ ಕೊಂದೇಶನ್ ಕೂಡ
ನಾವಿಲ್ಲಿ ರಥೋತ್ಸವ ಕಂಪ್ಲೀಟ್ ಮಾಡಿ ನಮಸ್ಕಾರ ಮಾಡಿ ದೇವರಿಗೆ ಆಮೇಲೆ ಮುಂದೆ ಇಲ್ಲಿ ಪ್ರಸಾದಕ್ಕಂತ ಬಂದ್ವಿ. ಮಧ್ಯಾಹ್ನ ಇಲ್ಲಿ ಪ್ರಸಾದಕ್ಕೆ ಏರ್ಪಾಡು ಮಾಡಿದ್ರು. ಇಲ್ಲಿ ಪ್ರಸಾದ ತಗೊಂಡು ಮಜ್ಜಿಗೆ ಕುಡಿದು ಪಾನಕ ಕುಡಿದು ಬಿಸ್ಲರ ಭಾಳ ಇತ್ತು. ಬರ್ರಿ ಇವಾಗ ಮನೆಗೆ ಹೋಗೋಣ ಅಂತ ಮನೆಗೆ ಹೊಂಟ್ವಿ ನಾವು. ಎಲ್ಲ ದೇವಸ್ಥಾನ ದೇವ್ರದ್ದು ಎಲ್ಲ ದರ್ಶನ ಮಾಡಿಕೊಂಡು ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋಕೆ ಮರಿಬೇಡ್ರಿ.